ಬಗ್ಗೆ ಗೊತ್ತಾಗಿ ಶಾಕ್ ಆಯ್ತಾ? ನಂಗೆ ಶಾಕ್ ಯಾವತ್ತೂ ಆಗಿತ್ತು. ಈಗ್ಲಾದ್ರೂ ಒಡವೆಗಳನ್ನ ಇಲ್ಲಿ ನೋಡಿ ನೀವು ನಂಬ್ತೀರಾ ಇದೆಲ್ಲ ದುರ್ಗನ್ ಕುತಂತ್ರ ಅಂತ? ಲೀಲಾ, ಅಲ್ಲೇನು ಇಲ್ವಲ್ಲಮ್ಮ. ಇಲ್ಲೇ ಇತ್ತು. ಇವರೆಲ್ಲೋ ಬಚ್ಚಿಟ್ಟಿದ್ದಾರೆ. ನಿಜ ಹೇಳಿ, ಎಲ್ಲಿ ಬಚ್ಚಿಟ್ಟಿದ್ದೀರಾ? ಸಾಕು, ನನಗೆ ಅವಮಾನ ಸಹಿಸಕ್ ಆಗ್ತಾ ಇಲ್ಲ. ನಿಮಗ್ ನನ್ ಕಬೋರ್ಡ್ ಹುಡುಕಿ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಇಡೀ ರೂಮ್ ಹುಡುಕಿ. ಏಜೆ, ನನಗ್ ನನ್ ಮನೇಲಿದ್ದೀನ ಬೇರೆಯವ್ರ ಮನೇಲಿದ್ದೀನ ಅಂತ ಡೌಟ್ ಬರ್ತಾ ಇದೆ. ನಿಮಗ್ ಕೈ ಮುಗಿದ್ ಬೇಡ್ಕೋತೀನಿ, ನನ್ನನ್ನು ಇಲ್ಲಿಂದ ಕಳಿಸಿ, ಬಿಡುಗಡೆ ಕೊಡಿಸಿ ನನಗೆ. ನಿಂದೆಲ್ಲ ಡ್ರಾಮಾ ಮುಗೀತಾ ಅಥವಾ ಇನ್ನೂ ಇದೆಯಾ? ಹೊರಗಡೆ ನೀನು ಕರ್ಕೊಂಬಂದು ಸಾಕ್ಷಿ ಸುಳ್ಳು ಅಂತ ಪ್ರೂವ್ ಆಯ್ತು, ಒಡವೆ ಇಲ್ಲ ಅಂತ ಪ್ರೂವ್ ಆಯ್ತು. ಈಗಲಾದರೂ ನನ್ನ ಸೊಸೆ ದುರ್ಗಾ ಯಾವ ತಪ್ಪು ಮಾಡಿಲ್ಲ ಅಂತ ಒಪ್ಕೋತ್ಯಾ? ಇಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ಈಗಲೂ ನಾನು ಸಾಫ್ ಸತಿ ಹೇಳೋದದೇ, ಈ ಕೆಲಸ ಮಾಡಿರೋದು ದುರ್ಗಾ ದುರ್ಗಾ ದುರ್ಗಾ. ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ಇಷ್ಟೆಲ್ಲ ನಾಟಕ ಬೇಕಾ? ನಿಮಗೆ ಯಾರು ಏನು ಮಾಡಲ್ಲ, ಸುಮ್ಮನೆ ಒಪ್ಕೊಳ್ಳಿ. ಒಪ್ಕೋತೀನಿ. ನನ್ನ ಕೈಯಲ್ಲಿ ಇವ್ರು ತಪ್ಪು ಮಾಡಿಲ್ಲ ಅಂತ ಒಪ್ಕೊಳಕ್ಕಾಗಲ್ಲ, ಆದ್ರೆ ಇವ್ರ ತಪ್ಪನ್ನ ಪ್ರೂವ್ ಮಾಡಕ್ಕಾಗಿಲ್ಲ ಅಂತ ಒಪ್ಕೋತೀನಿ. ನಾನು ಮಾತು ಕೊಟ್ಟಂತೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಲೀಲಾ, ನಿಮ್ ಬುದ್ಧಿವಂತಿಕೆ ಮುಂದೆ ನಾನು ಸೋತೋದೆ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಸತ್ಯ ಅನ್ನೋದು ಬೂದಿಗೆ ಮುಚ್ಚಿರೋ ಕೆಂಡ ಇದ್ದಾಗೆ, ಒಂದಲ್ಲ ಒಂದಿನ ಹೊಗೆ ಆಡೇ ಆಡುತ್ತೆ. ಅಲ್ಲಿವರೆಗೂ ನಿಮ್ಗೆ ಯಾರಿಗೂ ನನ್ನ ಮುಖ ತೋರ್ಸಲ್ಲ. ಐದು ನಿಮಿಷ ಟೈಮ್ ಕೊಡಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತೀನಿ. ಲೀಲಾ, ಲೀಲಾ, ರಾಮ ಅವಳನ್ನ ತಡೆಯೋ. ಲೀಲಾ,
ಇಷ್ಟು ದಿನ ನಾನು ಮಾಡೋ ಎಡವಟ್ಟಿಂದ ನಂಗೆ ಶಿಕ್ಷೆ ಆಗ್ತಿತ್ತು. ಆದ್ರೆ ಇವತ್ತು ನಾನು ತಪ್ಪೇ ಮಾಡಿಲ್ಲ ಅಂದ್ರು ಈ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ನೀವ್ ಹೇಳದ್ ಕರೆಕ್ಟ್ ಏಜೆ. ಜವಾಬ್ದಾರಿ ನಿಭಾಯಿಸಕ್ಕೆ ಬರೀ ಪ್ರಾಮಾಣಿಕತೆ ಇದ್ರೆ ಸಾಲದು. ನಮ್ ವಿರುದ್ಧ ಪಿತೂರಿ ಮಾಡೋರ್ ವಿರುದ್ಧ ಹೋರಾಡಕ್ಕೆ ಕ್ರಿಮಿನಲ್ ಮೈಂಡು ಇರ್ಬೇಕು. ಅದಂಗಿಲ್ಲ. ಅದಕ್ಕೆ ನಾನು ಸೋತೆ. ಆದ್ರೆ ನಾನು ಈಗಲೂ ಹೇಳ್ತಿದ್ದೀನಿ, ನಾನು ಈ ತಪ್ಪು ಮಾಡಿಲ್ಲ. ಈ ತಪ್ಪು ಮಾಡಿರೋದು ದುರ್ಗಾ ಅವರು. ಅವ್ರ ಬುದ್ಧಿವಂತಿಕೆಯಿಂದ ಎಲ್ಲ ತಪ್ಪನ್ನು ನನ್ನ ಮೇಲೆ ಹಾಕ್ಬಿಟ್ರು. ಇರ್ಲಿ, ಪರವಾಗಿಲ್ಲ. ನಾನು ಎಷ್ಟೇ ಕಿರ್ಚಾಡಿದ್ರು ಕೂಗಾಡಿದ್ರು ಇಲ್ಲಿ ಯಾರಿಗೂ ಸತ್ಯ ಬೇಕಾಗಿಲ್ಲ. ಏಜೆ, ಹೋಗ್ಲಿ ಬಿಡಿ. ನಾನು ಈ ಮನೆಗೆ ಬಂದಾಗಿಂದ ತುಂಬಾ ಕಲ್ತಿದ್ದೀನಿ. ಅದ್ರಲ್ಲಿ ಒಂದು, ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪು ನಡಿಬಾರ್ದು ಅನ್ನೋದು. ನಾನು ಕೊಟ್ಟ ಮಾತಂತೆ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಆದ್ರೆ ನೆಪ ಹೇಳ್ಕೊಂಡು ನಾನು ಈ ಮನೇಲಿ ಇರಲ್ಲ. 48 ಗಂಟೆಯಲ್ಲಿ ನನ್ನಿಂದ, ನನ್ನ ಮಾತಿಂದ ನಿಮಗೆ ತುಂಬಾ ನೋವಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಲ್ಲ, ಆಗಿದೆಲ್ಲ ಮರ್ತು ಬಿಡು. ಈಗಲಿಂದ ಹೋಗು ಅಂತ ಯಾರೂ ನಿನಗೆ ಹೇಳಿಲ್ಲ. ನೀ ಎಲ್ಲೂ ಹೋಗ್ಬೇಕಾಗಿಲ್ಲ, ಇಲ್ಲೇ ಇರು. ಯಾರು ಹೋಗು ಅಂತ ನನಗೆ ಹೇಳ್ಬೇಕಾಗಿಲ್ಲ ಅಜ್ಜಿ. ಸೋತ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅದ್ರ ಪ್ರಕಾರ ನಡ್ಕೋತಾ ಇದ್ದೀನಿ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.